ಭವ್ಯ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ, ಜಗದೊಳಿದಕ್ಕೆ ಸಾಟಿ ಕಾಣಿನ ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಜಗದೊಳಿದಕ್ಕೆ ಸಾಟಿ ಕಾಣಿನ ಫಲ ಫಲ ಫಲ. ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚ ಕೆಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲ ಪಚ್ಚ ಕೆಂಪುಗಳು, ಗೋಮೇದಿಗ ಪುಷ್ಪರಾಗ ವೈಡೂರ್ಯಗಳ ಸೊಬಗು ಬಲ ಮಾಡುವ. ಗೋಮೇದಿಗ ಪುಷ್ಪರಾಗ ವೈಡೂರ್ಯಗಳ ಸೊಬಗು, ಚಿನ್ನದ ಕಳಶಗಳು ತಳ 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 ಹೊಳೆಯುವವು, ರನ್ನದ ಕಳಶಗಳು ತಳ 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 ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಜಗದೊಳಿದಕ್ಕೆ ಸಾಟಿ ಕಾಣೆಲ್ಲ ಫಲ ಫಲ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಭವನವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಧರನ ಭವನವಿದು ಅತಿ ನಿಗೂಢವೋ. ಎತ್ತಲು ನೋಡುತ್ತೀರೆ ಒಲ್ಲಿನ ಪುತ್ತಲೆಗೆ, ಎತ್ತಲು ನೋಡುತ್ತೀರೆ ಒಲ್ಲಿನ ಪುತ್ತಲಿಗೆ, ಚಿತ್ತಕ್ಕೆ ಮುಖವನ್ನು ಬೀರುತ್ತಲಿರುವುದು ನೋಡಲ್, ಚಿತ್ತಕ್ಕೆ ಮುಖವನ್ನು ಬೀರುತ್ತಲಿರುವುದು ನೋಡಲ್. ಮಾಧವನರ ಮನೆಯು ಮನಕ್ಕೆ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ನವರತ್ನ ಖಚಿತವಾದ ಮಂಟಪಗಳು, ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಆ ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನರ ಮನೆ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ನನ್ನ ಅಂತರಾಳದಲ್ಲಿ ವಾಸವಾಗುತ್ತದೆ. ಸೃಷ್ಟಿಕರ್ತನು ತನ್ನ ಸೃಷ್ಟಿಯ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾನಗರದಲ್ಲಿ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯಂತಿರುವ ಶಿಲಾಬಾಲಕಿಯರು ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪ ಶಿಲೆಗಳ, ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪ ಶಿಲೆಗಳ, ಮುತ್ತಲೇ ಮುತ್ತಾಡಲೆ ಈ ಬಾಗಿ ಬಳುಕುವ ಮಣಿಯರ, ಮುತ್ತಲೇ ಮುತ್ತಾಡಲೆ ಈ ಬಾಗಿ ಬಳುಕುವ ಮಣಿಯರ, ಕೃಷ್ಣನ ರಸಿಕತನವನ್ನು ಹೋಲುತ್ತಿರುವುದು ಭವನವೋ. ಕೃಷ್ಣನ ರಸಿಕತನವನ್ನು ಹೋಲುತ್ತಿರುವುದು ಭವನವೋ. ಕಾಂತಿಯೋ ಮಾಯೆಯೋ ಒಂದನ ಅರಿಯನ, ಭ್ರಾಂತಿಯೋ
ವಂದನ ಹರಿಯನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ ಬಲ ಭಗವ ಮುತ್ತು ಮಾಣಿಕ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ ದೇವಲೋಕಾದಿಲೋಕ ಗರುಗಿ ಧರೆಗಿಳಿದಂತಿದೆ ದೇವಲೋಕಾದಿಲೋಕವೇ ಬೆರುಗಿ ಧರೆಗಿಳಿದಂತಿದೆ ಎನಿತು ಈ ಕೃಷ್ಣದ ದರ್ಪದ ಸಿರಿತನ ಏನಿತು ಈ ಕೃಷ್ಣರ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ವೈಭವ ಚಿತ್ರಕಲೆಗಳ ವೈಭವ ಮಿಂಚಿನಂತೆ ಫಳಫಳನೆ ಬೆಳೆಯುವ ನಯನಗಳು ಬಳ್ಳಿಯಂತೆ ಹಬ್ಬಿರುವ ನಡುವು ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಮಂದಹಾಸ ಇವರನ್ನೊಮ್ಮೆ ನೋಡುತ್ತಿದ್ದರೆ ತಾನೇ ಒಂದು ಸಾರಿ ಬಿಗಿದಪ್ಪನೇ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ವಂಶ ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಿಗರೇ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ
ಭಲೆ 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 ನರ್ತಕರೇ ಭಲೆ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ. ಕರದಳು ಗದೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕಾರ. ಕರದಳು ಗದೆಯಂ ಪಿಡಿದಿಹ ವೀರ ಶರೀರವು ಮಹಿಸಿದ ಹುಲಿಯಾಕಾರ. ಉರಿಮೀಸೆಯದರೆ ಈ ಸರದಾರ ಉರಿಮೀಸೆಯದರೆ ಈ ಸರದಾರ. ಉರಿಮೀಸೆಯದರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಕುರುನಂದನ. ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಕುರುನಂದನ. ಕುರುನಂದನ. ಭ್ರಾಂತು ಏನಿ ಭ್ರಾಂತು. ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸುವುದೇ? ಛೇ, ಕೃಷ್ಣ, ಈ ನಿನ್ನ ಮಾಯಾಶಯನಾಗರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇ ವಸುಂಧರೆಯ ಕುವರ ಗೋಂದೋರಿ ದೇವೆ ಗರ್ಭ ಸಂಜಾತ ಈ ಚಕ್ರೇಶ್ವರನ ಭವನಕ್ಕಿಂತ ಅತಿಶಯವೇ, ರಮಣೀಯವೇ, ಶೋಭಾನಮಾಯವೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವನಾದ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಮೊದಲು ದಾರಿಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯ ಹೇಗಿದೆಯೋ ನೋಡುವೆನು. ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣ? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ವಿಶ್ರಮಿಸುತ್ತಿರುವರು. ಏನು? ಎಚ್ಚರಗೊಳ್ಳುವರು. ಈ ಪಿಡಿನಲ್ಲಿ ಕುಳಿತುಕೊಳ್ಳಿ. ಕೃಷ್ಣನು ನಿದ್ರಿಸುತ್ತಿರುವರೆ. ಕೃಷ್ಣ, ಮುಕುಂದ, ವಾಸುದೇವ, ಇದೇನು ವಿರಾಟನ ಪುತ್ರಿ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ಹಗಲಿರುಳು ಜಾಗರಣೆ ಮಾಡಿ ತನುನೊಂದು ಬರೆಯಗ? ಕೃಷ್ಣ, ಮಲಗು ಮಲಗು. ರಾಜ್ಯ ಭಾರವನ್ನೆಲ್ಲ ತನ್ನಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ತಾನು ಮಾತ್ರ ಸುಖ ತಲ್ಪದಲ್ಲಿ ಲೀನನಾಗಿರುವ ನಿಮ್ಮ ಕೃಷ್ಣ ಇನ್ನೆಂತಹ ಸುಖ ಪುರುಷನಯ್ಯ. ಅದರ ಸಾಧಕಿ ನಿನ್ನಲ್ಲೊಂದು ಮಾತಿದೆ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತೆ? ಅದಕ್ಕೆ ಉತ್ತರ ಕೊಡಲು ನನ್ನ ಸಾಧ್ಯವಿಲ್ಲ. ಏಕೆ ಸಾತ್ವಿಕಿ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನು ಎಲ್ಲಿರುವರೋ ನಾವು ಅಲ್ಲೇ ಇರುವರು. ಹಾಗಾದರೆ
ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೆ ಆದರೆ ಸಕಲ ಯಾದವ ಸೈನ್ಯವೂ ತಮ್ಮ ಕೈದೇರಿದಂತಲ್ಲವೇ? ಓಹೋ, ಸಂದೇಹ ಬೇಕೆ? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನಾರು ಮಹಾದಿಗ್ಗಂಧ ಜಗತ್ಪ್ರಚಂಡ ಓದ್ಗಂಡ ಓರ್ಗಂಡ ವೈರಿಗಳ ಗಂಡ ಗಂಡುಗಲಿ ಗಂಡ ಮಲ್ಲರೋ ಮಲ್ಲ ಜಗದೇಕ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಛಲದಂಕ ಮಲ್ಲ ಹಸ್ತಿನಾವತಿಯ ಮಣುಪುಟ ರಸ್ತ ಸಿಂಹೋಸರೋಧೀಶ್ವರ ಚಂದ್ರಕುಲ ಚಕ್ರೇಶ್ವರನಾದ ನಾನು ಕೇವಲ ಗೋಪಾಲಕನ ಪದದಡಿಯಲ್ಲಿ ಅಸಂಭವ ಅಪಮಾನ. ನನಗೆ ಉಚಿತವಾದ ಪೀಠ ಧ್ಯಾನವ ಮಾಡ್ತೆ ಕೃಪೆ ತೋರೋ ಹರಿಯೇ ಧ್ಯಾನವ ಮಾಡ್ತೆ ಕೃಪೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾ ಮೊರೆ ಕೇಳಿಸದೆ ಈ ದಿನ ನಾ ಮೊರೆ ಕೇಳಿಸದೆ ಕೇಶವ ನಿನ್ನಯ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ಕಲಿಸಿದೆ ಈ ನನ್ನ ಜೀವ ನೆನೆಯಿತೆ ಕಲಿಸಿದೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವ ಓ ತಂದೆ ಎಂದಿಗೆ ಕರುಣಿಸಿ ಕಾಯುವ ಓ ತಂದೆ ನಿನಗಾಗಿ ಎಂದೆ ನಾ ಓಡಿ ಬಂದೆ ನಿನಗಾಗಿ ಎಂದೆ ನಾ ಓಡಿ ಬಂದೆ ಹೇ ಮಾಧವ
ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಕೇಳಿಸದೆ ಕೇಳಿಸದೆ. ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು? ಹಿಂಗೆಲ್ಲಿ ನಿನ್ನ ಪ್ರಾಣ ತಕ್ಕನು? ಏನಾಯ್ತು ಸಾತಕಿ? ಅದನ್ನು ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ಸುಯೋಧನದಿಂದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬಿಡುವುದು ಎಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ಅದಕ್ಕೆ ನಾನು ಮರುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿದವು. ಶ್ರೀಕೃಷ್ಣ ಪರಮಾತ್ಮ ಆಶೀರ್ವಾದವು ಸದಾ ನಿನ್ನ ಮೇಲೆ ನಾನಿನ ಬರಬೇಕು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಯಲ್ಲಿ ಹೋದರೇನು ಅವರವರ ಭಾವಾನುರೂಪದ ಫಲಗಳು ಅವರಿಗೆ ದೊರೆಯುವು ಸುಯೋಧನ. ಹಾಗಂದು ಸುಮ್ಮನೆ ಕುಳಿತರೆ ಕಾರ್ಯಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಗಂಟೆ ತಿರುಗದಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿ ಪದದಳದಲ್ಲಿ ಕೂತು 4 ಮಾತುಗಳನ್ನು ಕೇಳಿ ಹೋಗುವ ಇಚ್ಛೆಯಿಂದಷ್ಟೇ ಸುಯೋಧನ. ನೀನು ಯಾವ ಇಚ್ಛೆಯಿಂದಲಾದ್ರೂ ಬಾ ಪಾರ್ಥ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಒರಿತಿರುವುದು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ. ರಾಜ ಮುಕುಟವನ್ನು ಧರಿಸಬೇಕೆಂದ ತುಚ್ಛಾಕಾಂಕ್ಷೆಯು ಇವನನ್ನ ಅಲ್ಲಿಂದ ಇಲ್ಲಿಗೆ ಸೆಳೆದುಕೊಂಡಿದ್ದು. ವೃಥಾ ದಣಿದು ಬಂದಿರುವ ಪಾರ್ಥ, ನಡೆಯಲಿ ನಿನ್ನ ಚತುರತೆಯ ಕೌಶಲ್ಯ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿ ರಾಶಿಗಳನ್ನು ಅಸತ್ಯದಿಂದ ಸತ್ಯಕ್ಕೆ ಸೀಮೀಕರಿಸು. ಅಂಧಕಾರವನ್ನು ಉರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 ಜಗತ್ 3 ಲೋಕದ ಮಂಗಳಕರವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವನ್ನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯಲ್ಲೀಲೆ ದೀನ ದಯಾಳು, ಶೀಘ್ರದಿಂದ ಜಾಗೃತನಾಗು ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸಲೋಕದ ಭವ ಬಂಧನ, ನಿಗಿಸಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರಹೀನ್ ಜಾಗೃತನಾಗೋ. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರಹೀನ್ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸಲೋಕದ ಪವ ಬಂಧನ, ನಿಗಿಸಲೋಕದ ಪವ ಬಂಧನ.
ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ವಾಸುದೇವ ಪರಮಾತ್ಮ ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಿಯ ಹಳಸಿ ಭೃಗುಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನಿಗಿಸಲೋಕದ ಪವವಂದನ ನಿಗಿಸಲೋಕದ ಪವವಂದನ. ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದಲ್ಲೋ ನೀನೆ ಶರಣ್ಯ. ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದಲ್ಲೋ ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಹಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವೇ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದೆ ಕಾಯ್ದೆ ನಿನ್ನೊಂದೆ ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದೆ ಕಾಯ್ದು ನಿನ್ನೊಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸಲೋಕದ ಪವವಂದನ ನಿಗಿಸಲೋಕದ ಪವವಂದನ. ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ. ಧನಂಜಯ, ವಾಸುದೇವ ಕುಶಲವೇ? ಯಾವಾಗ ಬಂದೆ? ಈ ಪೀಠದಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ಈ ನಿನ್ನ ಚರಣಕಮಲ ಪಾದ ಸ್ಥಳವು ನನ್ನ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ ಯಾರು? ಕುರುಚಕ್ರೇಶ್ವರ. ಭಾವ, ಯಾವಾಗ ಬಂದಿರಿ? ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ ಭಾವ. ಸಾರ್ವಭೌಮನಾದ ನೀನು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನೂ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಳಗ ಹೇಳೆಯಾದರೂ ಎಚ್ಚರವುಳ್ಳದ ನೀನು ಈ ನಿನ್ನ ಮಿತ್ರ ಪಾರ್ಥರು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಅದೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬಂದ ಕಾರಣ? ಕಾರಣ ಹೊರಸಿಡಿಲು ಬಡಿದಂತೆ ಹೊರದಿಂದ ಬಂದಿರುವುದು ಕುರುಪಾಂಡವರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿ ಬಂದಿರುವೆನು. ಏನು, ಕುರುಪಾಂಡವರಿಗೆ ಸಂಗ್ರಾಮವೇ? ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಂತೆ ತೋರುತ್ತಿರುವುದಲ್ಲ? ಹೌದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ಈ ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿತು.
ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ವಾಸುದೇವ. ಓ ಸುದೇವ, ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯೋಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆಗ ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಆದರೆ ಈ ಯುದ್ಧದ ವಿಚಾರದಲ್ಲಿ ನನಗೊಂದು ಸಲಹೆ ಇರುವುದು ಭಾವ. ಏನೋ ಸಲಹೆ ಕೃಷ್ಣ? ಭಾವ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನ ಬಲ್ಲೆಯ. ಇಹಲೋಕ ರಾಜರಾಣಿದ ಧರ್ಮ. ಭಾವ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ. ಪರಮಾತ್ಮ, ಭರತ ಭೂಮಿ ಆಳ ಕೃಷ್ಣ, ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಭರತಖಂಡ ಯುದ್ಧದಿಂದ ಲಾಭ ಯಾರಿಗೆ ಹುದು? ಕೃಷ್ಣ, ಈ ನಿನ್ನ ನೀತಿ ವಚನಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದವ. ಸತ್ತರೆ ಸಾನ್ನಿಧ್ಯ, ಬದುಕಿದ್ದರೆ ಸಾಮ್ರಾಜ್ಯ. ಏನು ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ? ದುರ್ಯೋಧನ, ಮುಂಬರುವ ಇಷ್ಟಗಳನ್ನು ನೀನೇ ಎದುರಿಸಲು ಸಿದ್ಧನಾಗಿರುವಾಗ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಆಗಲಿ, ನಿಮ್ಮೀವರಿಗೂ ಸಹಾಯ ಮಾಡುವೆನು. ಆದರೆ ಅರ್ಜುನನು ನಿನಗಿಂತಹ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದಿಲ್ಲ. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷವೇಣಿ ಸೈನ್ಯದ ಒಂದು ಯುದ್ಧ ವಿಮುಖನು
ನಿರಸ್ತ್ರನೂ ಆದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ವಾಸುದೇವ, ನೀನು ನಿರಸ್ತ್ರನಾದರೂ ನಾನು ನಿನ್ನನ್ನೇ ಅಪೇಕ್ಷಿಸುವ ವಾಸುದೇವ. ಅಷ್ಟು ಪಾರ್ಥ. ನಿರಸ್ಸನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದ ಕೃಷ್ಣ, ನನಗೆ ಯಾವ ಅಕ್ಷೋಣಿ ಸೈನ್ಯವೇ ಇರಲಿ. ಅದೇ ಬಲೆ ಗೌರವೇಶ್ವರ, ಪರಾಕ್ರಮಕ್ಕೆ ತಕ್ಕದನ್ನೇ ಆರಿಸಿಕೊಂಡೆ. ಅದೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಲೇ ಹಲೇ ಕಪಟ ನಾಟಕ ಸೂತ್ರಧಾರಿ, ಹಲೇ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಹೊರಡಿ ಸಾಹಸ ಚತುರ ಈ ಗೌರವೇಶ್ವರ ಕಳಂಕ ಸಹಿಸಲಾರ ರಣದೋಯ್ ಆಯುಧಮಂ ಧರಿಸದಿರೇ ರಣದೋಯ್ ನೀ ಆಯುಧಮಂ ಧರಿಸದಿರೇ ಏಡಿ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಆ ಕಣ್ಣು ಸಂದೆಯಿಂದಲೇ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಹರಿದವನೆಂದು ಭಾವಿಸಿದೆ. ಪಾಂಡವರೆಂದರೆ ನಿನಗದೆಷ್ಟೊಂದು ಮಮಕಾರ. ಅವರಲ್ಲೂ ಈ ಪಾರ್ಥ ನಿನ್ನ ಪ್ರಾಣ ಸಖ. ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಪ್ರಶ್ನಾದಿಯೇ ಎಚ್ಚರ. ಭಾವ, ನಾನು ನಿನ್ನ ವಿಚಾರದಲ್ಲಿ ಸದಾ ಎಚ್ಚರಿಕೆಯಿಂದಲೇ ಇರುವೆನು. ಈಗ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಒಳಸಂದು ಫಲಿಸಿದು ಎಂದು ಹಿಗ್ಗಬೇಡ ಮಾಧವ. ಸಂಧಿಸೋಣ. ಇನ್ನು ನನ್ನ ದೌರ್ಘ್ಯಯಾತ್ರೆಯೂ ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸದೆ ಹೋದರು. ಮದ್ದಾನೆ ಬಲವುಳ್ಳ ಬಲಭದ್ರದೇವ ಸಹಿತ ಯಾದವ ಅಕ್ಷೋಣಿ ಸೈನ್ಯ ನನ್ನ ಕೈವಶ. ಎಲ್ಲವರವೋ ದ್ವಿತೀಯ ಪಾಂಡವ ಓರ್ಗರೆದು ಉಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ರುಂಡಮುಂಡಲು ಚೆಂಡಾಡಲು ಈ ನನ್ನ ಉಕ್ಕಿನ ಬಾಹುಗಳು ಏಕಿ ಕುಣಿಯುತ್ತಿರುವುದು. ಅಖಂಡ ಸಾಮ್ರಾಜ್ಯ ನನ್ನ ಸುತ್ತಾಗಬೇಕು. ಹಸ್ತಿನಾವತಿಯ ರಕ್ತಖಚಿತವಾದ ಸಿಂಹಾಸನ ಸದಾ ನನ್ನ ಅಧೀನದಲ್ಲೇ ಇರಬೇಕು. ಮುತ್ತು ರತ್ನ ಒತ್ತ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಆ ರಾಜಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಕ್ಷೇತ್ರ.
ಹೊತ್ತಲಸಿದ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಹೊತ್ತಲಸಿದ ಆರಿಸುವ ವೀರಕರ್ಣನು. ಐ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಇನ್ನು ಅಖಂಡ ಭರತ ಖಂಡದಲ್ಲಿ ಈ ಕುರು ಸಾಮ್ರಾಜ್ಯದ ದೊಡ್ಡ ಪತಾಕಿಯ ಹೋರಾಟ. ರಣರಂಗದಲ್ಲಿ ಸಿಕ್ಕಿದ 7 ಪಾಂಡವರ ಆರ್ತ ಧ್ವನಿಯ ಚೀರ